ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು. ನಮಸ್ಕಾರ ಗುರುಜಿ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕುವೆಂಪು ಅವರ ಬಚ್ಚಲನ ಎಲ್ಲ ಮರುಕೋಡಿ ಕಲ್ಲಿನ ಸ್ವಾಗತವಾಗಿದೆ. ನೋಡಿ ಗುರು, ಕುವೆಂಪು ಅವ್ರ ಮನೆಯಲ್ಲಿಂದ 2 ಕಿಲೋಮೀಟರ್ ಬೇಕಾದ್ರೆ ನೀವು ಶೃಂಗೇರಿ ಹೋಗ್ಬೋದು. 42 ಕಿಲೋಮೀಟರ್ ಶೃಂಗೇರಿಯಲ್ಲಿ. ನಮಸ್ಕಾರ ಗುರುಜಿ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗುರುಜೀಸ್ ವೆಲ್ಕಮ್. ನಮಸ್ಕಾರ ಗುರುಜಿ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಕರ್ನಾಟಕದಲ್ಲಿ ಭರ್ತಿ ಜನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ. ಅದರಲ್ಲಿ ಹಲವಾರು ಜನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಅದರಲ್ಲಿ ದ.ರಾ ಬೇಂದ್ರೆ ಅವರು, ಮತ್ತು ವಿ.ಕೃ. ಗೋಕಾಕ್ ಅವರು, ಮತ್ತು ಯು.ಆರ್. ಅನಂತಮೂರ್ತಿ ಅವರು. ಕರ್ನಾಟಕದ ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಕುವೆಂಪು ಅವರು. ನಾವು ಅವರ ಜೀವನ ಚರಿತ್ರೆ ಅಂತ ನೋಡೋಕ್ಕೋಸ್ಕರ ಅವ್ರ ಮನೆಗೆ ಬಂದಿದ್ದೀವಿ. ನೋಡಿ ಕುಪ್ಪಳ್ಳಿಗೆ ಬಂದಿದ್ದೀವಿ. ನಾವು ಈಗ ಕುವೆಂಪು ಅವರ ಮನೆಗೆ ಬಂದಿದ್ದೀವಿ. ಕುವೆಂಪು ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ಹೆಸರು. ಅವ್ರದ್ದು ಪೂರ್ತಿ ಹೆಸರು ಶಾರ್ಟಾಗಿ ಕುವೆಂಪು ಅಂತ ಕರೀತಾರೆ. ನಾವು ಅವ್ರ ಮನೆಗೆ ಬಂದಿದ್ದೀವಿ, ತೋರಿಸ್ತೀನಿ ಬನ್ನಿ ಅವರ ಮನೆಗೆ. ನಾವು ಈಗ ಕುವೆಂಪು ಅವ್ರ ಮನೆಗೆ ಬಂದಿದ್ದೀವಿ. ಅವರ ಜೀವನ ಚರಿತ್ರೆ ಮತ್ತು ಅವರು ಹೆಂಗೆ ಬೆಳೆದ್ರು, ಯಾವ ಥರ ಅವರ ಬದುಕನ್ನು ಈ ಮನೆಯಲ್ಲಿ ಸಾಗಿಸಿದ್ರು ಅಂತ ಈ ಮನೆಯಲ್ಲಿ ನಾವು ನೋಡೋಕೆ ಬಂದಿದ್ದೀವಿ. ನಂತರ ಎಷ್ಟೋ ಜನ ಬ್ಲಾಗರ್ಸ್ ಬಂದಿದ್ದಾರೆ. ಅವರು ಕುವೆಂಪು ಅವ್ರ ಮನೆ ಬಗ್ಗೆ ಹೇಳ್ತಾರೆ ಅಷ್ಟೇ. ಆದರೆ ಅವ್ರು ಏನೇನು ಪ್ರಶಸ್ತಿ ಬರೆದು, ಯಾವ್ದಾವ್ದು ಕಾದಂಬರಿ ಬರೆದ್ರು, ಯಾವ್ದು ಕಥೆಗಳು ಬರೆದ್ರು ಅದೇನು ಹೇಳೋದಿಲ್ಲ. ನಾನು ಹೇಳ್ತೀನಿ ನಿಮಗೆ ಎಲ್ಲರಿಗೂ ಏನೇನು ಬರೆದ್ರು, ಏನೇನು ಕೆಲಸ ಮಾಡ್ತಿದ್ರು ಎಲ್ಲ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ. ಇದು ನೋಡಿ ಗಾಯ್ಸ್, ಇದು ಚಟ್ನಿ ರುಬ್ಬೋ ಕಲ್ಲು ಇಲ್ಲಿ ಇದೆ. ಇಲ್ಲಿ ರೋಡ್ ಕಲ್ಲು, ಹಳೆ ವಸ್ತುಗಳು ಇವೆಲ್ಲ ನೋಡಿ ಹೆಂಗಿದೆ. ನಾವು ವಜೆ ಕೆಲಸ ಮಾಡಬಾರ್ದಂತ ಮಿಷಿನ್ ಅವು ಎಲ್ಲ ತಗೊಂತೀವಿ. ಮತ್ತು ಅದರಿಂದ ಬೊಜ್ಜು ಗಿಜ್ಜು ಎಲ್ಲ ಬಂದು ಮತ್ತೆ ನಾವು ಅದನ್ನು ಕರಗಿಸೋಕ್ಕೋಸ್ಕರ ಮತ್ತೆ ನಾವು ಜಿಮ್ಮಿಗೆ ಹೋಗೋದಂತೆ, ಅದಕ್ಕೆ ಹೋಗೋದಂತೆ. ಅದಕ್ಕೆ ಹಳೇ ಒಬ್ರು ನೋಡಿ ಚಟ್ನಿ ರುಬ್ಬೋದು ಕಲ್ಲು. ಆದ್ರೆ ಅವರು ಭಾರಿ ಗಟ್ಟಿದ್ದಿದ್ದು ಆಗಿನ ಕಾಲ ಮನುಷ್ಯರು ಎಲ್ಲ ಜನರು. ಕುವೆಂಪುರಿದ್ದಾಗ ಈ ಥರ ಎಲ್ಲ ಗಾರ್ಡನ್ ಇದ್ದಿದ್ದಿಲ್ಲ. ಈಗ ಸರ್ಕಾರ ಅಂಡರಲ್ಲಿ ಬಂದಾಗ ಈ ಎಲ್ಲ ಡೆವಲಪ್ ಮಾಡಿದ್ದಾರೆ ನೋಡ್ರಿ. ಇದು ಈ ಮನೆನೂ ಹಳೇದೇ ಇದ್ದಿದ್ದು, ಆದರೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದಾರೆ. ಇದು ಮುಂದ್ಗಡೆ ಇದೆಯಲ್ಲ, ಇದು ಈಗ ಹೊಸದು ಮಾಡಿರೋದು. ಇದು ಈ ಕಂಬಗಳೆಲ್ಲ ಮತ್ತು ಈ ಮನೆಗಳೆಲ್ಲ ಅಲ್ಲಿ ನೋಡಿ ಫ್ರೆಂಡ್ಸ್, ಇದು ಎಲ್ಲ ಹೊಸದು. ಇದೆಲ್ಲ ಈ ಗಾರ್ಡನ್ ಎಲ್ಲ ಸರ್ಕಾರ ಅಂಡರ್ ಬಂದಾಗ ಇವೆಲ್ಲ ಹೊಸದು ಮಾಡಿಸಿರೋದು. ಅಲ್ಲಿ ನಾವು ಟೋಕನ್ ತಗೊಬೇಕು. ಇಲ್ಲಿ ಚಪ್ಪಲಿ ಮಾತ್ರ ಇಲ್ಲೇ ಬಿಡಬೇಕು, ಒಳಗೆ ತಗೊಂಡು ಹೋಗಿಲ್ಲ. ಶೂ ಏನೇ ಇದ್ರೆ ಇಲ್ಲೇ ಬಿಟ್ಟು ಹೋಗ್ಬೇಕು. ಗುರೂಜಿ ಒಳಗೆ ಫೋನ್ ಅಲೋವಿಲ್ಲ. ಆದಷ್ಟು ನಾನು ಒಳಗಿರೋದೆಲ್ಲ ನೋಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದಷ್ಟು ಎಷ್ಟಾದರೂ ಸ್ವಲ್ಪನಾದರೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಳಗೆ ಹೆಂಗಿದೆ, ಅವ್ರ ಮನೆ ಹೆಂಗಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಫ್ರೆಂಡ್ಸ್, ಇವರು ಬರ್ತಿದ್ದ ದೂರದಿಂದ ಇಲ್ಲಿಗೆ
ಕುವೆಂಪು ಅವ್ರ ಮನೆ ನೋಡಕ್ ಬಂದಿದ್ದಾರೆ. ಯಾವುದು? ತೀರ್ಥಹಳ್ಳಿ. ಇಲ್ಲೇ ಲೋಕಲ್ಲ? ಶಿವಮೊಗ್ಗದಿಂದ ಬಂದಿದ್ದು. ಸ್ಕೂಲ್ ಮಕ್ಕಳು ಅವರ ಅಂಗವಿಕಲ ಇದಾರಲ್ಲ ಅವರು. ಮತ್ತೆ ಅವ್ರು ಮತ್ತೆ ಎಲ್ಲಿ ಹೋಗ್ತಾ ಎಲ್ಲಿ ಹೋಗ್ತೀರಾ? ಹರಿಹರಪುರ ಮಠದಿಂದ ಶೃಂಗೇರಿ ಹೋಗೋದು. ಹಾಂ. ಶೃಂಗೇರಿಯಿಂದ ಆಗುಂಬೆ. ಈಗ ಕೆಲಸನ ಇದೇ ಕೆಲಸ ಮಾಡ್ತಿದ್ರೆ? ಡ್ರೈವರ್. ಹಾಂ. ಗುರು ಕುವೆಂಪು ಅವ್ರು ಸ್ನಾನ ಮಾಡ್ತಿರೋ ಜಾಗ ತೋರಿಸ್ತೀನಿ ನೋಡ್ರಿ. ಕುವೆಂಪು ಅವರ ಬಚ್ಚಲ ಮನೆ, ಹಳೇ ಮನೆ ಇದು. ಇಲ್ಲಿ ನೀರು 365 ದಿವಸನೂ ಈ ಗುಂಡಿಯಲ್ಲಿ ಬರೋದು ನೋಡಿ, ಕಾಡಿಂದ. ಇದೇ ನೀರು ಇವರು ಬಚ್ಚಲಿಗೆ ಬಳಸ್ತಿದ್ದು, ಸ್ನಾನ ಮಾಡೋಕ್ಕೆ ಇಲ್ಲಿ ಪ್ರತಿಯೊಂದು ಮಗ ತೊಳೆದು ಏನೆಂದು ಈ ಕಾಡಿನಿಂದ ಬರೋ ನೀರೇ ಬಳಸ್ತಿದ್ದೀವ್ರಿ. ಕುವೆಂಪು ಅವರ ಸ್ನಾನದ ಮನೆ ನೋಡ್ರಿ, ಎಲ್ಲ ಓಪನ್. ಈ ಕಡೆ ಗೋಡೆ ಏನು ನೋಡ್ರಿ, ಎಲ್ಲ ಹಿಂಗಾಗಿದೆ. ಕುವೆಂಪು ಅವರು ಇಲ್ಲೇ ನಿಂತ್ಕೊಂಡು ಸ್ನಾನ ಮಾಡ್ತಿದ್ದು. ಇಲ್ಲಿ ನೋಡಿ ಮಣ್ಣಿನ ಹಂಡೆ ನೋಡಿ, ಇಲ್ಲೆಲ್ಲ ತೂತಾಗ್ಬಿಟ್ಟಿದೆ. ನೋಡ್ರಿ ಎಲ್ಲ ಮುರ್ಕೊಂಡು ಹೋಗ್ಬಿಟ್ಟಿದೆ ಗೋಡೆಗಳೆಲ್ಲ. ನೋಡ್ರಿ ಇದೇ ಕುವೆಂಪು ಅವರ ಸ್ನಾನ ಮಾಡೋ ಜಾಗ, ಬಚ್ಚಲ ಮನೆ ನೋಡ್ರಿ. ಇದು ಹೈಟ್ ಏನೂ ಇಲ್ಲ, ಅರ್ಧ. ಇಲ್ಲಿ ಅವಾಗಿನ ಕಾಲದಾಗ ಯಾರು ಒಬ್ರು ಮನೆಗೆ ಇನ್ನೊಬ್ರು ಹೋಗ್ತಿದ್ದಿಲ್ಲ ಅಂತೆ. ಕುವೆಂಪು ಅವರ ಮನೆಯ ಹಿಂಭಾಗ. ವಸ್ತುಗಳೆಲ್ಲ ಇದಾವೆ ಇಲ್ಲಿ. ಎತ್ತಿನ ಗಾಡಿ, ಆಗಿನ ಕಾಲದಲ್ಲಿ ವೆಹಿಕಲ್ ಇದ್ದಿದ್ದಿಲ್ಲ, ಹಂಗಾಗಿ ಎತ್ತಿನ ಗಾಡಿದಲ್ಲಿ ಬಳಸ್ತಿದ್ರು. ಎಲ್ಲ ಮರದ್ದೇ. ಇದು ಟೇಬಲ್, ಇದು ಬೀರೋ ಕೋಲು ನೋಡ್ರಿ ಗುರು. ಇದು ಭತ್ತ ತುಂಬೋದು. ಇದರಲ್ಲಿ ಭತ್ತ ತುಂಬಿ ನೋಡಿ, ಇದೆಲ್ಲ ಮಣ್ಣಿನ ನೋಡಿ. ನೋಡಿ ಇದು ಭತ್ತ ತುಂಬೋದೆಯಾ? ಇದರಿಂದ ಮತ್ತೆ ಮಾಡಿಫೈ ಮಾಡಿ ಈ ಥರ ಆಗಿತ್ತು ನೋಡಿ ಭತ್ತ ತುಂಬೋದು. ಇದೆಲ್ಲ ನೋಡಿ, ಇಲ್ಲಿಂದ ಹತ್ತಿ ಇದ್ರೊಳಗೆ ಭತ್ತ ಹಾಕೋದು. ಇವೆಲ್ಲ ಮಣ್ಣಿನವೇ, ಬೀಸೋ ಕಲ್ಲು, ಬನ್ನಿ, ಎಲ್ಲ ಮರುದೇ. ನಿಮಗೆ ಪ್ಲಾಸ್ಟಿಕ್ನ ಸಿಗೋದೇ ಇಲ್ಲ ಗುರೂಜಿ. ಕುವೆಂಪು ಅವರು ಡಿಸೆಂಬರ್ 29, 1904 ಹುಡ್ತಾರೆ. ಅದು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನಲ್ಲಿ ಒಂದು ಸಣ್ಣ ಹಳ್ಳಿ, ಹಿರೇಕೊಡಿಗೆ ಅಂತ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟೋದವರು. ಅವರು ಹಲವಾರು ಕಥೆ, ಕಾದಂಬರಿ, ಆಮೇಲೆ ನಾಟಕಗಳನ್ನೆಲ್ಲ ಬರೀತಾರೆ. ಈ ಮನೆ ಒಳಲ್ಲಿ ಒಂಥರ ಶೇಪ್, ಹಿಂಗೆ ಯು ಶೇಪಲ್ಲಿ ಮನೆ ಇದೆ ಇವ್ರ ಮನೆ, ಕುವೆಂಪು ಅವರ ಮನೆ. ಆದರೆ ಈ ಹೊರಗಿಂದ ನೋಡೋದಲ್ಲಿ ಚಿಕ್ಕದರ ಕಾಣಿಸುತ್ತೆ. ಪ್ಲಾಸ್ಟಿಕ್ ಒಂದು ವಸ್ತು ಸಿಗೋದಿಲ್ಲ, ಎಲ್ಲ ಮರದ್ದು ಮತ್ತು ಮಣ್ಣಿಂದು, ಎಲ್ಲ ಮಣ್ಣಿಂದಲೇ ಮಾಡಿರೋದು. ಆದರೆ ಮನೆ ಚೆನ್ನಾಗಿದೆ. ಅವ್ರು ಸಣ್ಣನಿರೋ ಫೋಟೋ, ಅವ್ರ ಅಪ್ಪಾಜಿ ತೆಗ್ದಿರೋದು ಫೋಟೋ, ಹಲವಾರು ಫೋಟೋಸ್ಗೆಲ್ಲ ಅವ್ರ ಹತ್ರ ಇದೆ. ಗುರೂಜಿ ಮನೆ ಹಳೆ ಬಾಗಿಲು ನೋಡಿ ಗುರೂಜಿ, ತುಳಸಿ ಗಿಡ, ಮತ್ತು ಇಲ್ಲಿ ಹೆರಿಗೆ ಕೋಣೆ ಅಂತ ಇದೆ. ಅವ್ರ ಮಕ್ಕಳೆಲ್ಲ ಇಲ್ಲೇ ಬೆಳೆದಿದ್ದು, ಇದೇ ತೋಟಲ್ಲಿ ಬೆಳೆದಿದ್ದು. ಕುವೆಂಪು ಅವರ ದಂಪತಿಯ ಫೋಟೋ. ಇದು ಬಾಕ್ಸ್ ನೋಡಿ, ಮರದ ಬಾಕ್ಸ್. ಇಲ್ಲಿ ಕುವೆಂಪು ಅವ್ರ ಮದುವೆ ಆದ ಮಂಟಪ ಕೂಡ ಇದೆ ನೋಡಿ ಗೈಸ್, ಹೇಗಿದೆ ಮಂಟಪ. ಹಳೆ ಮರಗಳೆಲ್ಲ ಇದಾವೆ ಇದರಲ್ಲಿ, ಹಳೆ ಮರ. ಆಮೇಲೆ ಅವ್ರು ಕೂತ್ಕೊಂತಿದ್ದ ಚೇರ್ಗಳು ಇದಾವೆ. ಅವರು ಕುವೆಂಪು ಅವರಿಗೆ ಹಲವಾರು ಪ್ರಶಸ್ತಿಗಳನ್ನು ಸಿಕ್ಕಿದೆ.
ಜ್ಞಾನಪೀಠ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ ಮತ್ತು ಕರ್ನಾಟಕ ರತ್ನ ಪ್ರಶಸ್ತಿ, ಹಲವಾರು ಪ್ರಶಸ್ತಿಗಳು ಕುವೆಂಪು ಅವರಿಗೆ ಸಿಕ್ಕಿದೆ. ಗುರೂಜಿ, ನಾವಿಲ್ಲಿ ಮೊದಲೇ ಒಂದ್ಸತಿ ಬಂದಿದ್ವಿ. ಈ ಹಿಂದುಳಿದ ಮಕ್ಕಳಿಗೆ ಟೂರ್ ಇಟ್ಟಿದ್ರಲ್ಲ 8ನೇ ಕ್ಲಾಸಲ್ಲಿ, ಅವಾಗ ಬಂದಿದ್ವಿ ನಾವು ಇಲ್ಲೇ ಇದೆಯಲ್ಲ ಗೋಡೆ ಕಾಂಪೌಂಡ್, ಇಲ್ಲೇ ಊಟ ಬಡಿಸಿದ್ದು. ಆದರೆ ಒಳಗೆ ಹೋಗಿದ್ದಿಲ್ಲ ಸತಿ ಬಂದಾಗ, ಇಲ್ಲಿಂದನೇ ಊಟ ಬಡಿಸಿ. ಫ್ರೆಂಡ್ಸು ನನಗೆ ಸಿಗ್ತಿದ್ದಿಲ್ಲ ಆ ಚಾನ್ಸು, ಬೇರೆಯವ್ರು ಯಾರೋ ಬಂದಿಲ್ಲ ಅಂತ ನನಗೆ ಕರ್ಕೊಂಬಂದಿದ್ರು ಇಲ್ಲಿ ಕುವೆಂಪು ಅವ್ರ ಮನೆಗೆ. ಇಲ್ಲಿ ಇದೆಯಲ್ಲ ಹಿಂದೆ, ನಾವು ಇಲ್ಲೇ ಕೂತು ಊಟ ಮಾಡಿ ನೋಡಿ. ಕಲ್ಲಿನ ಸ್ವಾಗತ ಬಾಗಿಲು, ಕುವೆಂಪು ಅವರ ಸ್ಮಾರಕ. ತುಂಬ ಬಿಸಿಲು ಹೊಡಿತಿದೆ. ನಾನಿರೋದೇ ಅರ್ಧ ಕರ್ರಿಗೆ, ಈ ಬಿಸಿಲು ಇನ್ನೂ ಕರ್ರುಗಾಗ್ಬಿಡ್ತೀನಿ ನಾನು. ನಿಲ್ಸಿದ್ದಾರೆ ಏನಕ್ಕಂತೂ ಇನ್ನೂ ಅರ್ಥ ಗೊತ್ತಾಗಿಲ್ಲ. ನೋಡಿ, ಇಲ್ಲೂ ನಿಲ್ಸಿದ್ದಾರೆ, ಅಲ್ಲೂ ನಿಲ್ಸಿದ್ದಾರೆ, ಇಲ್ಲೂ ನಿಲ್ಸಿದ್ದಾರೆ. ಇಲ್ಲಿ ನೋಡಿ, ಕುವೆಂಪು ಅವರ ಸ್ಮಾರಕ. ಕುವೆಂಪು ಅವ್ರು ತೀರ್ಕೊಂಡಿದ್ದು ಡಿಸೆಂಬರ್ 11, 1994ರಲ್ಲಿ ಕುವೆಂಪು ಅವ್ರು ತೀರ್ಕೊಂತಾರೆ. ಮೈಸೂರಿನಲ್ಲಿ ಒಂದು ಮನೆಯಲ್ಲಿ ಕುವೆಂಪು ಅವ್ರು ತೀರ್ಕೊಂತಾರೆ. ನೀವು ಅಲ್ಲಿ ಮನೇಲಿ ಹೋದರೆ 1 ಗಂಟೆಗೆ, ರಾತ್ರಿ 1 ಗಂಟೆಗೆ ಕುವೆಂಪು ಅವ್ರು ತೀರ್ಕೊಂಡಿದ್ದು. ಅದೇ ಟೈಮಿಗೆ ನಿಲ್ಲಿಸಿರೋ ಗಡಿಯಾರನೂ ಆ ಮನೆಯಲ್ಲಿ ಇದೆ. ಇನ್ನೊಂದೇನು ಹೇಳೋದಂದರೆ, ಈ ಪ್ಲೇಸಿಗೆ ಬಂದರೆ ಗಲೀಜು ಮಾಡಬೇಡ್ರಿ ಪ್ಲೀಸ್. ಎಲ್ಲರಿಗೆ ಏನು ಹೇಳೋದಂದರೆ, ಈ ಜಾಗಕ್ಕೆ ಬಂದರೆ ಗಲೀಜು ಮಾಡಬೇಡ್ರಿ. ಎಷ್ಟೋ ಜನ ನೋಡಿದ್ರೆ ಅಲ್ಲಿ ಗಲೀಜು ಮಾಡಿದ್ದಾರೆ, ಆ ಕಡೆನೂ ಗಲೀಜು ಮಾಡಿದ್ದಾರೆ. ನಾವೇ ಉಳಿಸಿಲ್ಲ ಅಂದರೆ ಮತ್ತೇನು? ಗಲೀಜು ಮಾಡಬೇಡ್ರಿ ಇಲ್ಲಿ ಬಂದರೆ. ಮತ್ತೊಂದು ಏನಂದರೆ, ಕುವೆಂಪು ಅವ್ರು ತಾವೇ ಬಂದು ಬರೆದಿರೋ ಅಕ್ಷರಗಳು ಇದೆ. ಇಲ್ಲಿ ಬಂದಿದ್ದಾರೆ, ತೋರಿಸ್ತೀನಿ. ಇಲ್ಲಿ ಕಸದ ತೊಟ್ಟಿ ಇದೆ, ಆದರೆ ಅಲ್ಲಿ ಕಸನೇ ಹಾಕೋದಿಲ್ಲ. ಬೇರೆ ಜಾಗದಾಗ ಎಲ್ಲಿ ಬೇಕೋ ಅಲ್ಲಿ ಹಾಕ್ತಾರೆ ಕಸ. ನೋಡ್ರಿ ಗುರು, ಕುವೆಂಪು ಅವರು ಚಿಕ್ಕಮಗಳೂರಿನ ಸಮಾರಂಭದಲ್ಲಿ ಹೋದಾಗ ಫ್ರೆಂಡ್ಸ್ ಮತ್ತೆ ಅವರೇ ಬಂದು ತಾವೇ ಖುದ್ದಾಗಿ ಇಲ್ಲಿ ಬಂದು ಬರೆದಿರೋದು. ನೋಡಿದ್ರಲ್ಲ, ಕುವೆಂಪು ಅವರು ತಾವೇ ಖುದ್ದಾಗಿ ಬಂದು ಬರೆದಿರೋದು, ಫ್ರೆಂಡ್ಸಿನ ಜೊತೆ ಬಂದು. ಹೆಜ್ಜೆಗಿರಿ ಅಂತ ಒಂದು ಜಾಗ ಇದೆ, ಕುವೆಂಪು ಅವರು ಅಲ್ಲೇ ಹೋಗಿ ಧ್ಯಾನ ಮಾಡ್ತಿದ್ರು. ಇಲ್ಲಿ ಬೇಕಾದ್ರೆ ನೀವು ಹೋಗ್ಬೋದು, ಹೋಗ್ದೇನೆ ಇರ್ಬೋದು, ಆದರೆ ಅಲ್ಲೂ ಹೋಗಿ ಒಂದು ಸತಿ ನೋಡಿ ಬನ್ನಿ. ನೋಡ್ರಿ, ಇಲ್ಲಿ ಕುತ್ಕೊಳಕ್ಕೆ ಜಾಗ ನೋಡಿ. ಕಾಡಂದ್ರೆ ಫುಲ್ಲು, ಎಲ್ಲೋದ್ರೂ ಬೆಟ್ಟ ಗುಡ್ಡ ಅಲ್ಲೇ ಇದ್ದಂಗಿದೆ ನೋಡ್ರಿ. ಅಲ್ಲಿ ನೋಡಿ, ಗುಡ್ಡಗಳೆಲ್ಲ ಅಲೆ ಇದ್ದಂಗಿದೆ. ಅಲ್ಲ, ವಾತಾವರಣ ತಕ್ಕಂಗೆ ಚೇಂಜ್ ಆಗ್ತವೆ. ಮಳೆಗಾಲದಲ್ಲಿ ಒಂದು ಕಲರು, ಬೇಸಿಗೆ ಕಾಲದಲ್ಲಿ ಒಂದು ಕಲರು, ವಾತಾವರಣ ತಕ್ಕಂಗೆ ಚೇಂಜ್ ಆಗುತ್ತೆ. ಕುವೆಂಪು ಅವರಿಗೆ ಗಂಧದ ಕೋಲಲ್ಲೇ ಸುಟ್ಟಿದ್ದು. ಎಷ್ಟೋ ಟನ್ ಗಟ್ಟಲೆ ತಂದು ಕುವೆಂಪು ಅವರಿಗೆ ಗಂಧದಲ್ಲೇ ಸುಟ್ಟಿದ್ದು. ಇಲ್ಲಿ ನಾನು ನನ್ನ ಫ್ರೆಂಡ್ ಒಬ್ಬ ಬಂದಿದ್ವಿ, ವಿನಿ ಅಂತ. ನಾನು ಇಲ್ತಿರೋ ಪಿಕ್ಕು ಕೂಡ ನನ್ನ ಹತ್ರ ಇದೆ, ನನ್ನ ಫೋನಲ್ಲಿ ನೋಡು. ಶಿವಮೊಗ್ಗದಿಂದ ತೀರ್ಥಹಳ್ಳಿ ಬರಬೇಕಾದ್ರೆ ನಿಮಗೆ ಅಲ್ಲಿ ಗಾಜನೂರು ಡ್ಯಾಮು ಸಿಗುತ್ತದೆ, ಮತ್ತು ಸಕ್ಕರೆಬೈಲು ಸಿಗ್ತದೆ. ನೀವು ಸಕ್ಕರೆಬೈಲು ವಿಡಿಯೋ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಸಕ್ಕರೆಬೈಲು ನೋಡಿ. ನೀವು ಕುವೆಂಪು ಅವ್ರ ಮನೆಗೆ ಬರಬೇಕಂದ್ರೆ ಶಿವಮೊಗ್ಗದಿಂದ 50 ಕಿಲೋಮೀಟ್ರ್ ತೀರ್ಥಹಳ್ಳಿ ಬಂದು, ತೀರ್ಥಹಳ್ಳಿಯಿಂದ 15 ಕಿಲೋಮೀಟ್ರ್ ಆಗ್ತದೆ ಕುಪ್ಪಳ್ಳಿಗೆ ಬರಬೇಕಂದ್ರೆ. ನೀವೀಗ ಇಲ್ಲಿ ಬರಬೇಕಂದ್ರೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ತನಕ ತೆಗ್ದಿರ್ತಾರೆ ಇಲ್ಲಿ ಕುವೆಂಪು ಅವ್ರ ಮನೆ, ಆಮೇಲೆ ತೆಗಿಯೋದಿಲ್ಲ. ಯಾವ ಗಾಡಿದಲ್ಲಿ ಬಂದಿದ್ದೀವಿ? ನಮಸ್ತೆ ಗುರೂಜಿ.